ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 5 o'clock. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಸಬ್ಬಕ್ಷಿ ಸೊಪ್ಪಿನ ಚಿತ್ರಾನ್ನ, ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸಬ್ಬಕ್ಷಿ ಸೊಪ್ಪು ಹಚ್ಚಿರೋದನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರೈಸ್ ಹಾಕಿ ಕಲಸೋದು. ಇವಾಗ ತಾನೇ ತಲೆಗೆ ಸ್ನಾನ ಮಾಡ್ಕೊಂಡು ಬಂದೆ, ಪೂಜೆ ಮಾಡಬೇಕು. ಪೂಜೆ ಲಂಬೋದರ ಶಿವ ಗೌರಿ ಸುತ, ಲಂಬೋದರ ಶಿವ ಗೌರಿ ಸುತ, ಲಂಬೋದರ ಶಿವ ಗೌರಿ ಸುತ, ಲಂಬೋದರ ಶಿವ ಗೌರಿ ಸುತ, ಗಣಾಧಿಪ ಜಯ ಗಜಾನನ, ಗಣಾಧಿಪ ಜಯ ಗಜಾನನ, ಲಂಬೋದರ ಶಿವ ಗೌರಿ ಸುತ, ಚಂದ್ರ ಜಯ ಗಜ ಕರ್ಣೇಶ್ವರ, ಚಂದ್ರ ಜಯ ಗಜ ಕರ್ಣೇಶ್ವರ, ಬಾಲಚಂದ್ರ ಜಯ ಗಜ ಕರ್ಣೇಶ್ವರ, ವಿಘ್ನೇಶ್ವರ ಮಾಂ ಪಾಹಿ ಪ್ರಭೋ, ವಿಘ್ನೇಶ್ವರ ಮಾಂ ಪಾಹಿ ಪ್ರಭೋ, ಸುಂದರ ವದನ ಶುಭಾನನ, ಪಾರ್ವತಿ ನಂದನ ಗಜಾನನ, ಸುಂದರ ವದನ ಶುಭಾನನ, ಪಾರ್ವತಿ ನಂದನ ಗಜಾನನ, ಲಂಬೋದರ ಶಿವ ಗೌರಿ ಸುತ, ಲಂಬೋದರ ಶಿವ ಗೌರಿ ಸುತ, ಗಣಾಧಿಪ ಜಯ ಗಜಾನನ, ಗಣಾಧಿಪ ಜಯ ಗಜಾನನ, ಲಂಬೋದರ ಶಿವ ಗೌರಿ ಸುತ, ಲಂಬೋದರ ಶಿವ ಗೌರಿ ಸುತ. ಹೇಗಿದೆ ಈ ಹಾಡು? ನಾನು ಇಲ್ಲಿ ನಮ್ಮ ಮನೆ ಹತ್ರನೇ ದೇವ್ರ ಭಕ್ತಿ ಗೀತೆಗಳನ್ನ ಹೇಳ್ಕೊಡ್ತಾರೆ, ಅಲ್ಲಿ ಕಲ್ತ್ಕೊಂಡಿದ್ದು. ನನಗೆ ತುಂಬ ಇಷ್ಟ ಆಯಿತು ಈ ಹಾಡು, ಯಾಕೋ ಆಡಬೇಕು ಅನ್ನಿಸ್ತು. ನಾನು ಪೂಜೆ ಮಾಡುವಾಗಲೂ ಇದನ್ನು ಹಾಡ್ತಾ ಇದ್ದೆ. ಆಮೇಲೆ ಹಾಗೆ ಅದು ವಾಯ್ಸ್ ಸರಿಗೆ ಬರಲಿಲ್ಲ ಅಂದ್ಬಿಟ್ಟು ಆಮೇಲೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು ಈ ಸಾಂಗು. ಡೈಲಿ ಇರುತ್ತೆ. 12 o'clock ಹೋಗಬೇಕು ನಾನು ಅಲ್ಲಿಗೆ. ಸೊ ಅದಕ್ಕೆ ಲಂಚ್ಗೆ 11 o'clock ಅಷ್ಟರಲ್ಲೇ ಪ್ರಿಪೇರ್ ಮಾಡ್ಕೊಂಬಿಡೋದು ಪ್ಲ್ಯಾನ್ ಮಾಡ್ಕೊತೀನಿ. 11ಗೆ ಸ್ಟಾರ್ಟ್ ಮಾಡಿದ್ರೆ ಆಗುತ್ತೆ. ಸೊ 12 o'clock ಅಲ್ಲಿ ಹೋಗಿ ಯಾವುದಾದ್ರೂ ಒಂದು ಭಕ್ತಿಗೀತೆನ ಕಲ್ತ್ಕೊಂಡು ಬರ್ತೀವಿ. ಒಂದು 5-6 ಜನ ಬರ್ತಾರೆ. ಚೆನ್ನಾಗಿರುತ್ತೆ. 1 hour ಅಲ್ಲೋ ಟೈಮ್ ಸ್ಪೆಂಡ್ ಆಗುತ್ತೆ. ಇವಾಗ ಬಂದು ಲಂಚ್ಗೆ ಪ್ರಿಪೇರ್ ಮಾಡೋಕ್ಕೆ ನುಗ್ಗೆಕಾಯಿ ಇತ್ತು. ನುಗ್ಗೆಕಾಯಲ್ಲಿ ಮಸಾಲ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಇದು. ಗ್ರೇವಿ ಟೈಪ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ರೈಸ್ಗೆ, ತುಂಬ ಚೆನ್ನಾಗಿರುತ್ತೆ. ನುಗ್ಗೆಕಾಯಿನ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಮಿಕ್ಸಿಲಿ ಆನಿಯನ್ನು, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಟೊಮೆಟೊ 2 ಟೊಮೆಟೊ, ಒಂದು ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಒಂದು ಕಡೆ ಪ್ಯಾನಲ್ಲಿ ಒಗ್ಗರಣೆ, ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಇನ್ನೂ ಹಾಕ್ಬಿಟ್ಟು, ಆಮೇಲೆ ಈ ಕಡೆ ಮಿಕ್ಸರ್ ಮಾಡ್ಕೊಂಡಿರೋಂಥ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಸಾಲಾನ ಅದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು.
ಇದು ಆನಿಯನ್ ಇವಾಗ ಮಿಕ್ಸ್ ಮಸಾಲಾನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೆಂದಿರೋಂಥ ನುಗ್ಗೆಕಾಯಿನ ಹಾಕಿ ಫಸ್ಟು ಈ ಮಸಾಲಾನ ಹಾಕಿ ಆಮೇಲೆ ಅಚ್ಕಾರದ ಪುಡಿ ಉಪ್ಪು ಅರಿಶಿನ ಎಲ್ಲ ಹಾಕಿ ಸ್ವಲ್ಪ ಮಸಾಲ ಸ್ಮೆಲ್ ಹೋಗೋವರೆಗೂ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಅಷ್ಟರಲ್ಲಿ ಇಲ್ಲಿ ನುಗ್ಗೆಕಾಯಿನೂ ಬೆಂದಿರುತ್ತೆ, ಅದನ್ನು ಮತ್ತು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಮತ್ತು ಇದಕ್ಕೆ ಬಗ್ಗಿಸ್ಕೋಬೇಕು. ಇದು ಒಂದೆರಡು ನಿಮಿಷ ನುಗ್ಗೆಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ರೆಡಿ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತಿದ್ದು, ಬೇಗನೂ ಆಗುತ್ತೆ. ಆಮೇಲೆ ಒಂದು ಟಾಯ್ ತಂದಿದ್ರು ನಿನ್ನೆ ರಾತ್ರಿನೇ, ಕೆಲಾಡಿಸ್ಕೋಪು ಮತ್ತು ಒಂದು ಮ್ಯಾಜಿಕ್ ಸ್ಲೇಟ್ ಅಂತ. ನಾನು ಕೊಟ್ಟಿರಲಿಲ್ಲ, ಸ್ಕೂಲ್ಗೆ ಹೋಗಿ ಬಂದಮೇಲೆ ಇವತ್ತು ತೋರಿಸ್ದೆ. ಇಬ್ಬರು ಜಗಳ, ಅವನಿಗೆ ಪಿಂಕ್ ಕಲರ್ ಕೆಲಾಡಿಸ್ಕೋಪು, ಅವನಿಗೆ ಬ್ಲೂ ಕಲರ್ ಸಿಕ್ಕಿದೆ. ಇಬ್ಬರು ಜಗಳ ಆಡ್ತಿದ್ರು. ಆಮೇಲೆ ಅವರಿಬ್ಬರೇ ಕಾಂಪ್ರಮೈಸ್ ಆಗಿ ಸರಿ ಅಂತೇಳಿ ಕಾಂಪ್ರಮೈಸ್ ಆದರು. ತಿರುಗಿ ಸ್ಲೇಟ್ ತುಂಬ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿದೆ, ಆವಾಗಲಿಂದ ಅದರಲ್ಲೇ ಆಡ್ತಾಯಿದ್ದಾರೆ. ಸ್ನ್ಯಾಕ್ಸ್ ಏನಾದರೂ ಕೊಡ್ತೀನಿ ಬಾ ಅಂದ್ರೂ ಬೇಡ, ನಾವು ಇದ್ರಲ್ಲಿ ಬರೀಬೇಕು ಅಂತಿದ್ದಾರೆ. ಇದರಲ್ಲಿ ಹಿಂಗೆ ಕೊಡೋದ್ರಿಂದ ಹ್ಯಾಂಡ್ಸು ಸ್ವಲ್ಪ ಅವ್ರಿಗೆ ಫ್ಲೆಕ್ಸಿಬಲ್ ಆಗುತ್ತೆ ಬರೆಯೋಕ್ಕೆ. ಈ ಥರದ್ದು ಮಕ್ಳಿಗೆ ಈ ಥರದ್ದು ಏನಾದರೂ ಕೊಟ್ಟರೆ ಅವರು ಬರಿತಾ ಇದ್ರ ಮೇಲೆ ಅವ್ರಿಗೂ ಇಷ್ಟ ಈ ಥರ ಸ್ಲೇಟ್ಸಲ್ಲಿ ಬರೆಯೋದಕ್ಕೆ. ಇದೊಂಥರ ಚೆನ್ನಾಗಿದೆ, ಅದು ಮ್ಯಾಗ್ನೆಟ್ ಸ್ಲೇಟ್ ಅಂತೆ. ಸ್ಲೇಟ್ ಮೇಲೆ ಬರೆದ್ರೆ ಒಂಥರ ಮಣಿಗಳ ಥರ ಇದೆ, ಅದು ಒಂಥರ ಚೆನ್ನಾಗಿದೆ. ಇಬ್ರಿಗೂ ಇಷ್ಟ ಆಯಿತು, ತುಂಬ ಆಡ್ತಾ ಇದ್ದಾರೆ, ಬರಿತಾನೆ ಇದ್ದಾರೆ. ಹಿಂಗೆ ಕೊಟ್ಟರೆ ಅವರು ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಸೊ ಅವನಿಗೂ ಫಿಂಗರ್ಸ್ ಎಲ್ಲ ಫ್ಲೆಕ್ಸಿಬಲ್ ಆಗುತ್ತೆ, ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ನಮ್ಮ ಯಜಮಾನ್ರು ತಂದಿದ್ರು. ಬರಿತಾ ಇದ್ದಾರೆ, ಇಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ. ಬರ್ತಿದ್ದಂಗೆ ಯಾವಾಗಲೂ ಫುಲ್ ಗಲಾಟೆ, ಇಬ್ಬರು ಜಗಳ ಆಡ್ತಾ ಇರ್ತಾರೆ. ಇವಾಗ ಇಬ್ಬರು ಒಂದೊಂದು ಕಡೆ ಕೂತ್ಕೊಂಡು ಇದನ್ನು ಬರಿತಾ ಇದ್ದಾರೆ. ಮನೆ ಸೈಲೆಂಟಾಗಿದೆ. ಬರ್ತಿದ್ದಂಗೆ ಫುಲ್ಲು ಗಲಾಟೆ ಮಾಡಿಕೊಂಡು ಇದು ಮಾಡೋರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.